ಪ್ರೈಸ್ ದ ಲಾರ್ಡ್. ಹ್ಯಾಪಿ ಇಂಟರ್ನ್ಯಾಷನಲ್ ವುಮೆನ್ಸ್ ಡೇ. ಪ್ರಿಯ ದೇವ ಮಗುವೆ, ಈ ದಿನ ಪ್ರಪಂಚಾದ್ಯಂತ ಎಲ್ಲರೂ ವುಮೆನ್ಸ್ ಡೇನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ ಪ್ರಿಯರೇ. ಹಾಗಾದ್ರೆ ನಾವು ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಹೆಣ್ಣು ಎಂಬುದು ಕೂಡ ದೇವರ ಒಂದು ಸೃಷ್ಟಿಯಾಗಿದೆ ಪ್ರಿಯರೇ. ಹೆಣ್ಣು ಇಲ್ಲದಿರ ಈ ಲೋಕದಲ್ಲಿ ಮುಂದೆ ಒಂದು ಸಂತಾನವೇ ಇಲ್ಲ ಪ್ರಿಯರೇ. ಸೊ ಹೆಣ್ಣನ್ನ ದೇವರು ಒಂದು ಪ್ರಾಮುಖ್ಯವಾದ ಪಾತ್ರವಾಗಿ ದೇವರು ಸೃಷ್ಟಿ ಮಾಡಿದ್ದಾರೆ ಪ್ರಿಯರೇ. ನಾವು ಹೆಣ್ಣು ಎಂಬುದಾಗಿ ನೋಡುವಾಗ ಆಕೆ ಹುಟ್ಟುವಾಗ ಒಂದು ಮಗು ಆಗ್ತಾಳೆ, ಬೆಳೆಯುವಾಗ ಆಕೆ ಒಂದು ಒಳ್ಳೆ ಗೆಳತಿ, ಒಂದು ಒಳ್ಳೆ ಫ್ರೆಂಡ್ ಆಗಿರ್ತಾಳೆ, ಆಕೆ ಯೌವನಸ್ಥಳಾಗ್ತಾಳೆ, ಒಂದು ಮನೆಗೆ ಆಕೆ ಸೊಸೆಯಾಗಿ ಹೋಗ್ತಾಳೆ, ಒಂದು ವ್ಯಕ್ತಿಗೆ ಆಕೆ ಹೆಂಡತಿ ಆಗ್ತಾಳೆ, ಆಕೆ ಒಳ್ಳೆ ತಾಯಿ ಆಗ್ತಾಳೆ, ಆಕೆ ಅತ್ತೆ ಆಗುತ್ತಾಳೆ, ಆಕೆ ಒಂದು ಅಜ್ಜಿ ಕೂಡ ಆಗ್ತಾಳೆ. ದೇವರ ಕೃಪೆ ಆಕೆ ಮೇಲೆ ಇರೋದಾದ್ರೆ ಆಕೆ ಗ್ರೇಟ್ ಗ್ರ್ಯಾಂಡ್ ಮದರ್ ಕೂಡ ಆಗ್ತಾಳೆ. ಇದೆಲ್ಲವನ್ನ ಹೆಂಗಸರಾಗಿ ನಾವು, ಸ್ತ್ರೀಯರಾಗಿ ನಾವು ಹಾದು ಹೋಗಬೇಕಾದ್ರೆ ದೇವರ ಕೃಪೆ, ದೇವರ ಸಹಾಯ, ಆತನೊಂದು ದೈವಿಕ ಪ್ರಸನ್ನತೆ ನನಗೂ ನಿನಗೂ ಅವಶ್ಯ ಇದೆ. ಹಾಗಾದರೆ ಈ ದಿನ ದೇವರು ನಿನಗೆ ಕೊಟ್ಟಂತ ಜವಾಬ್ದಾರಿಯಲ್ಲಿ ನೀನು ಹಾದು ಹೋಗುತ್ತಾ ಇದ್ದೀಯಾ? ಇಲ್ಲವಾದರೆ ನಾನು ಹೆಣ್ಣಾಗಿ ಹುಟ್ಟಿದ್ದೇ ಒಂದು ಶಾಪ, ನಾನು ಯಾಕಾದ್ರೆ ಹೆಣ್ಣಾಗಿ ಹುಟ್ಟಿದ್ನೋ, ನನಗೆ ಯಾಕಾದ್ರೆ ಈ ಮಕ್ಕಳು ಹುಟ್ಟಿದರು ಎಂಬುದಾಗಿ ನೀನು ಶಾಪವಾಗಿ ಮಾತನಾಡ್ತಾ ಇದೀಯಾ? ದೇವರ ವಾಕ್ಯ ನಮ್ಗೆ ಹೇಳುತ್ತದೆ, ನೀನು ಅಮೂಲ್ಯಳು, ನೀನು ಶ್ರೇಷ್ಠಳು, ನೀನು ಬಲವುಳ್ಳವಳು, ನಿನ್ನಿಂದ ಎಲ್ಲವೂ ಸಾಧ್ಯವೆಂಬುದಾಗಿ ದೇವರ ವಾಕ್ಯ ನಮ್ಗೆ ತಿಳಿಯಪಡಿಸುತ್ತದೆ. ದೇವರ ವಾಕ್ಯದ ಪ್ರಕಾರ ನಾನು ನೀನು ಕೂಡ ನಡೆಯಬೇಕಾಗಿದೆ ಪ್ರೇರೆ. ಆ ದಿನ ನಾವು ಹಾಗರಳನ್ನ ನೋಡುವಾಗ ಆಕೆಯನ್ನ ಅಬ್ರಹಾಮನು ಕೈ ಬಿಟ್ಬಿಟ್ರು, ಆಕೆಯನ್ನ ಸಾರಳು ಕೈ ಬಿಟ್ಬಿಟ್ರು, ಆಕೆಯನ್ನ ಒಂದು ಮರಳು ಗಾಡಿನಲ್ಲಿ ತಂದು ಬಿಟ್ಟಾಗ ಆಕೆ ಪರಿಸ್ಥಿತಿ ಅದು ಹೇಗಾಗಿತ್ತು ಪ್ರೇರೆ. ಆಕೆಯ ಒಂದು ಗೋಳಾಟ, ಮಗುವಿನ ಒಂದು ಗೋಳಾಟ ಅದು ದೇವರಿಗೆ ಕೇಳಿಸಿತ್ತು. ಆಕೆ ಪರಿಸ್ಥಿತಿಯನ್ನ ದೇವರು ಅಲ್ಲೇ ಬಿಟ್ಟು ಬಿಡ್ಲಿಲ್ಲ ಪ್ರೇರೆ. ಆಕೆ ಪರಿಸ್ಥಿತಿಯನ್ನ ದೇವರು ಆ ಮರಳು ಗಾಡಿನಲ್ಲಿಯೂ ಕೂಡ ಹೊರತಿಗಳನ್ನು ಉಕ್ಕಿಸುವುದರ ಮೂಲಕ ನಿನ್ನ ಜೀವಿತ ಇದೆ, ನಿನಗೂ ಒಂದು ಸಂತಾನ ಇದೆ ಎಂಬುದಾಗಿ ದೇವರ ಆಕೆಯನ್ನು ಆಶೀರ್ವಾದ ಮಾಡಿದರು ಪ್ರೇರೆ. ನಿನ್ನ ಒಂದು ಪರಿಸ್ಥಿತಿಯಲ್ಲಿ ದೇವರು ನಿನಗೆ ಕೊಟ್ಟಂತ ಒಂದು ರೋಲು, ಒಂದು ಜವಾಬ್ದಾರಿಯಲ್ಲಿ ನೀನು ದಿನ ಹಾದು ಹೋಗುವಾಗ ನಿನಗೆ ಕಷ್ಟ ನಷ್ಟಗಳು ಸಂಭವಿಸ್ತಾ ಇದೆಯಾ? ಹಾಗರಳಾಗಿ ನಿನ್ನ ಜೀವಿತವನ್ನ ನೀನು ದೇವರ ಬಳಿಯಲ್ಲಿ ಒಪ್ಪಿಸಿಕೊಡು ಪ್ರೇರೆ. ದೇವರು ನಿನ್ನನ್ನು ಹೆಚ್ಚಾಗಿ ಆಶೀರ್ವಾದ ಮಾಡುತ್ತಾರೆ. ನಿನ್ನ ಅವಶ್ಯವಲ್ಲ ದೇವರು ತೀರಿಸುತ್ತಾರೆ. ಯೇಸು ಕ್ರಿಸ್ತನು ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿನ್ನ ಪ್ರತಿಯೊಂದು ಕೊರತೆಯನ್ನು ನೀಗಿಸಿ ನಿನಗೆ ಸಂತೋಷ ಸಮಾಧಾನವನ್ನು ಕೊಡ್ಲಿಕ್ಕೆ ಆತನು ಶಕ್ತನಾಗಿದ್ದಾರೆ ಪ್ರೇರೆ. ಹಾಗಾದ್ರೆ ನೀನು ದೇವರಿಗೆ ಥ್ಯಾಂಕ್ಸ್ ಹೇಳು. ದೇವರೇ, ನನ್ನನ್ನು ಒಂದು ಹೆಣ್ಣಾಗಿ ಉಂಟು ಮಾಡಿದ್ದಕ್ಕೆ ನಿನಗೆ ಥ್ಯಾಂಕ್ಸ್ ಎಂಬುದಾಗಿ ಹೇಳು. ನಿನ್ನ ಜೀವಿತಕ್ಕೆ ಒಂದು ಅರ್ಥ ಇರಲಿ ಪ್ರಿಯಳೆ. ನನ್ನ ಜೀವಿತಕ್ಕೆ ಅರ್ಥ ಇಲ್ದಿರ ನಾನು ಜೀವಿಸಬೇಕೆಂಬುದಾಗಿ ಅಂದುಕೊಳ್ಳಬೇಡ. ದೇವರು ಅಂದುಕೊಂಡಿದ್ದನ್ನ ನಿನ್ನ ಜೀವಿತದಲ್ಲಿ ನೆರವೇರಿಸಲಿಕ್ಕೆ ಬಿಡು. ಆಗ ನಿಜವಾಗಿ ನಿನ್ನ ಜೀವಿತ ಮಾತ್ರವಲ್ಲ, ನಿನ್ನ ಸಂತತಿಯು ಕೂಡ, ನಿನ್ನ ಮುಂಬರುವಂತ ಒಂದು ಜನರೇಷನು ಅದು ಬ್ಲೆಸ್ಸಿಂಗ್ ಆಗಿ ನೀನು ಕಾಣಲಿಕ್ಕೆ ಸಾಧ್ಯ ಪ್ರಿಯರೇ. ಹಾಗಾಗಿ ನಾನು ನಂಬುತ್ತೇನೆ ನಿನ್ನ ಜೀವಿತವನ್ನ ನಿನ್ನ ದೇವರ ಕೈಯಲ್ಲಿ ಒಪ್ಪಿಸಿಕೊಡುತ್ತೆ ಎಂಬುದಾಗಿ ಒಂದು ಚಿಕ್ಕ ಪ್ರಾರ್ಥನೆ ಮಾಡಿಕೊಳ್ಳೋಣ ಪ್ರಿಯರೇ. ಪರಿಶುದ್ಧನೇ, ನಿಮ್ಮ ನಾಮಕ್ಕೆ ನಾವು ಸ್ತೋತ್ರ ಮಾಡ್ತೇವೆ. ಅಪ್ಪ, ನೀನು ಒಳ್ಳೆಯ ದೇವರು ಸ್ವಾಮಿ. ಅಪ್ಪ, ಸ್ತ್ರೀಯಾಗಿ ನಮ್ಮನ್ನ ನೀನು ಉಂಟು ಮಾಡಿದ್ದು ನಿಮ್ಮ ಉದ್ದೇಶವೇ. ಅಪ್ಪ, ಯಾರೆಲ್ಲ ಸ್ವಾಮಿ ಪ್ರೀತಿಯ ಮಕ್ಕಳು ಕಷ್ಟವನ್ನ, ದೇವರೇ, ಸವಾಲುಗಳನ್ನು ಎದುರಿಸ್ತಾ ಇದ್ದಾರೋ ಅದೆಲ್ಲ ಪರಿಸ್ಥಿತಿಗಳನ್ನ ದಾಟಿ ಹೋಗಲಿಕ್ಕೆ ನಿನ್ನ ದೈವಿಕ ಪ್ರಸನ್ನತೆಯನ್ನು ಕೊಡು ಸ್ವಾಮಿ. ಅಪ್ಪ, ನಿನ್ನ ದೈವಿಕ ಒಂದು ಕರ್ತನೆ ಪ್ರಸನ್ನತೆ ಮಕ್ಕಳನ್ನ ಆವರಿಸಿಕೊಳ್ಳಲಿ ಅಪ್ಪ. ಎಲ್ಲವನ್ನ ಸ್ವಾಮಿ ಫೇಸ್ ಮಾಡಲು, ಓವರ್ಕಮ್ ಮಾಡಲು ನಿನ್ನ ಮಕ್ಕಳಿಗೆ ಬೇಕಾದ ಬಲ ಶಕ್ತಿಯನ್ನು ಕೊಡಿ ಎಂದು ನಾವು ಪ್ರಾರ್ಥಿಸ್ತೇವೆ. ಸಂತೋಷ ಸಮಾಧಾನ ಕೊಡು ಸ್ವಾಮಿ. ಪ್ರತಿಯೊಂದು ಸ್ತ್ರೀಯು ದೇವರೇ ಈ ಸಮಾಜಕ್ಕೂ, ನಿನ್ನ ರಾಜ್ಯಕ್ಕೂ, ಕುಟುಂಬಕ್ಕೂ ಪ್ರಯೋಜನಕರವಾಗಿ ಬಾಳಲಿ ಎಂದು ನಾವು ಪ್ರಾರ್ಥಿಸ್ತೇವೆ. ನಿನ್ನ ಕರದಲ್ಲಿ ನಾವು ಒಪ್ಪಿಸಿಕೊಡುತ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ತಂದೆಯೇ. ಆಮೆನ್. May God bless you. Once again, happy Women's Day.